ಹಲೋ, ಇವತ್ತು ನಾನು 2026 ನೀವೇನಾದರೂ ಸೈಟ್ ತೊಗೊತಿದ್ರೆ ಯಾವ ರೀತಿ ಲೊಕೇಶನ್ನ ಚೂಸ್ ಮಾಡೋದು ಸ್ಮಾರ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವು ರಾಂಗ್ ಲೊಕೇಶನ್ನ ಚೂಸ್ ಮಾಡಿದ್ರೆ ನೀವು ಲಾಸ್ ಆಗಬೇಕಾಗುತ್ತೆ. ಪ್ರಾಫಿಟ್ ಬರಲ್ಲ, ಲಾಸ್ ಮಾಡ್ಕೋಬೇಕಾಗುತ್ತೆ. ಅದೇ ಸ್ಮಾರ್ಟಾಗಿ ಯೋಚನೆ ಮಾಡಿ ಕರೆಕ್ಟ್ ಲೊಕೇಶನ್ನ ಚೂಸ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ಟು ಡಬಲ್ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಫಸ್ಟ್ ಬಂದುಬಿಟ್ಟು ಫುಲ್ಲಿ ಡೆವಲಪ್ಮೆಂಟ್ ಏರಿಯಾಸಲ್ಲಿ ಆಲ್ರೆಡಿ ಲ್ಯಾಂಡ್ ರೇಟ್ಸು ಫುಲ್ ಪೀಕಲ್ಲಿರುತ್ತೆ. ನಾವು ಇನ್ವೆಸ್ಟ್ ಮಾಡಿದ್ರೂ ಫುಲ್ ದೊಡ್ಡ ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು, ಲಾಭ ಬರೋದು ಸ್ವಲ್ಪ ಕಡಿಮೆ. ಸೊ ಇನ್ಸ್ಟೆಡ್ ನೀವು ಫ್ಯೂಚರ್ ಡೆವಲಪಿಂಗ್ ಏರಿಯಾಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಭ ಕೂಡ ಬರುತ್ತೆ. ಸೊ ಸ್ಮಾರ್ಟ್ ಇನ್ವೆಸ್ಟರ್ಸ್ ಏನು ಮಾಡ್ತಾರಪ್ಪ ಅಂದರೆ ಫ್ಯೂಚರ್ ಡೆವಲಪಿಂಗ್ ಏರಿಯಾಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಆವಾಗ ಲಾಭ ಕೂಡ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫ್ಯೂಚರ್ ಡೆವಲಪಿಂಗ್ ಏರಿಯಾಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಲಾಭ ಬರುತ್ತೆ. ಫ್ಯೂಚರ್ ಡೆವಲಪಿಂಗ್ ಏರಿಯಾಸ್ ಎಕ್ಸಾಂಪಲ್ಸ್ ಏನಪ್ಪ ಅಂದರೆ ಹೊಸದಾಗಿ ಮೆಟ್ರೋ ಆಗ್ತಿದೆ ಅಲ್ಲಿ, ಮತ್ತು ರೋಡ್ಸು, ಮತ್ತು IT ಪಾರ್ಕ್ಸ್ ಆಗ್ತಿದೆ ಅಂದರೆ, ಇವೆಲ್ಲ ಆಗ್ತಿದೆ ಅಂದರೆ ಆಟೋಮೆಟಿಕಲಿ ನಮಗೆ ಲ್ಯಾಂಡ್ ರೇಟ್ಸ್ ಕೂಡ ಯೂಶ್ವಲಿ ಇನ್ಕ್ರೀಸ್ ಆಗುತ್ತೆ. ಸೊ ಈ ಕಡೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಯೂಶ್ವಲಿ ಮೆಟ್ರೋ ಬರ್ತಿದೆ ಅಂದರೆ ಲ್ಯಾಂಡ್ ರೇಟ್ಸ್ ಕೂಡ ಜಾಸ್ತಿ ಆಗೇ ಆಗುತ್ತೆ. ಸೊ ನೀವು ನೋಡಿಕೊಂಡು ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಕನೆಕ್ಟಿವಿಟಿ ವೆರಿ 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 ಇಂಪಾರ್ಟೆಂಟ್. ಕನೆಕ್ಟಿವಿಟಿ ಅಂದರೆ ಏನಪ್ಪ ಅಂದರೆ ಅಲ್ಲಿ ಬಸ್ ಫೆಸಿಲಿಟಿ, ಮೆಟ್ರೋ ಫೆಸಿಲಿಟಿ, ನಿಯರ್ ಬೈ ಸ್ಕೂಲ್ಸ್, ಕಾಲೇಜಸ್ಸು ಎಲ್ಲ ಇದೆಯಾ ಅಂತ. ಲೊಕೇಶನ್ ಎಷ್ಟೇ ಚೆನ್ನಾಗಿದ್ರೂ ನೀವು ಕನೆಕ್ಟಿವಿಟಿ ಇಲ್ಲ ಅಂದರೆ ವೇಸ್ಟ್. ಇನ್ವೆಸ್ಟ್ ಮಾಡಿಬಿಟ್ಟು ಫ್ಯೂಚರ್ ಡಿಮ್ಯಾಂಡ್ ಬೇಕು ಅಂದರೆ ನೀವು ಕನೆಕ್ಟಿವಿಟಿ ನೋಡಿಕೊಂಡು ಇನ್ವೆಸ್ಟ್ ಮಾಡಬೇಕು. ಮೇನ್ ರೋಡು ಇದೆಯಾ ಹತ್ರದಲ್ಲೇ ಅಂತ ಎಲ್ಲ ನೋಡಿಕೊಂಡು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಭ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಬಡ್ಜೆಟ್ ವರ್ಸಸ್ ಲೊಕೇಶನ್. ಅಂದರೆ ನಮ್ಮ ಬಡ್ಜೆಟ್ ನೋಡಿಕೊಂಡು ನಾವು ಇನ್ವೆಸ್ಟ್ ಮಾಡಬೇಕು. ಇವಾಗ ನೀವು ಮೇಯ್ನ್ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಬಜೆಟ್ ಸ್ವಲ್ಪ ಕಡಿಮೆ ಇರುತ್ತೆ, ಮೇಯ್ನ್ ಏರಿಯಾದಲ್ಲಿ ಜಾಸ್ತಿ ಇರುತ್ತೆ. ಆವಾಗ ನಮಗೆ ಅದು ತೊಗೊಳಕ್ಕಾಗಲ್ಲ. ಅಲ್ಲಿ ರೇಟ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಲಾಭನೂ ಒಂದು ಸ್ವಲ್ಪ ಬೇಗ ಮಾಡಬೇಕಂದ್ರೆ ಕಡಿಮೆನೇ ಬರುತ್ತೆ. ನೀವು ಔಟ್ಸ್ಕರ್ಟ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ರೇಟೂ ಕಡಿಮೆ ಇರುತ್ತೆ. ನಿಮ್ಮ ಬಜೆಟ್ ನೋಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಗ್ಯಾರಂಟಿ ನಿಮಗೆ ಪ್ರಾಫಿಟ್ ಬರುತ್ತೆ. ಸೊ ಬಜೆಟ್ ನೋಡಿಕೊಂಡು ಇನ್ವೆಸ್ಟ್ ಮಾಡಿಕೊಡಿ, ಸ್ಮಾರ್ಟಾಗಿ ಥಿಂಕ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು 2 to 3 ಇಯರ್ಸಿಂದ ಒಂದು ಏರಿಯಾನ ಸೆಲೆಕ್ಟ್ ಮಾಡಿ 2 to 3 ಇಯರ್ಸಿಂದ ಅಲ್ಲಿ ನೋಡಿ ಫ್ಯೂಚರ್ ಗ್ರೋತ್ ಹೇಗಿದೆ ಅಂತ. 2 to 3 ಇಯರ್ಸ್ ಟ್ರೆಂಡ್ಸ್ ನೋಡಿ, 2 to 3 ಇಯರ್ಸ್ಗೆ ಎಷ್ಟೆಷ್ಟು ಇನ್ಕ್ರೀಸ್ ಆಗಿದೆ ಪ್ರೈಸು ಅಂತ ನೋಡಿಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯೂಶ್ವಲಿ ನಿಮಗೆ ಇನ್ಕ್ರೀಸ್ ಆಗುತ್ತೆ. 2 to 3 ಇಯರಲ್ಲಿ ಇನ್ಕ್ರೀಸ್ ಆಗಿದೆ ಅಂದರೆ ಫ್ಯೂಚರಲ್ಲಿ ಕೂಡ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ಇನ್ಕ್ರೀಸು ಗ್ರ್ಯಾಜುವಲಿ ಆಗುತ್ತೆ. ಸೊ ಅಂಥ ಕಡೆ ನೀವು ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ರಿಸ್ಕಿ ಏರಿಯಾಸಲ್ಲಿ ನೀವು ಇನ್ವೆಸ್ಟ್ ಮಾಡಬೇಡಿ. ಚೀಪ್ ರೇಟ್ಗೆ ಸಿಗುತ್ತೆ ಅಂತ ಇನ್ವೆಸ್ಟ್ ಮಾಡಿಬಿಡೋದಲ್ಲ. ಮತ್ತು ಬೀಕಾತಾ ಸೈಟ್ಸು, ಮತ್ತು ಲೇಕ್ ಇರೋ ಕಡೆ, ಮತ್ತು ಆಲ್ ನೆಗೆಟಿವ್ ಪಾಯಿಂಟ್ಸ್ ಇರೋ ಕಡೆ, ಸಿಮೆಂಟರಿ ಅಂದರೆ ಸ್ಮಶಾನ, ಹೈ ಟೆನ್ಷನ್ ವಯರ್ಸು, ರಾಜಕಾಲುವೆ ಆ ಥರ ಇರೋ ಕಡೆ ಎಲ್ಲ ನೀವು ಕಡಿಮೆಗೆ ಸಿಕ್ಕಿದೆ ಸೈಟು ಅಂತ ಇನ್ವೆಸ್ಟ್ ಮಾಡಬಾರ್ದು. ಇನ್ವೆಸ್ಟ್ ಮಾಡಿದ್ರೆ ನೀವು ಚೀಪ್ ರೇಟ್ = ರಿಸ್ಕ್ ಅಂತೂ ಗ್ಯಾರಂಟಿ. ಅಲ್ಲಿ ಲೋನ್ಸು ಸಿಗಲ್ಲ, ಎಂಥದ್ದು ಸಿಗಲ್ಲ, ಮತ್ತು ರೀಸೇಲ್ ಕೂಡ ಆಗಲ್ಲ. ಸೊ ರಿಸ್ಕಿ ಏರಿಯಾಸಲ್ಲಿ ನೀವು ಇನ್ವೆಸ್ಟ್ ಮಾಡೋದು. ಸೊ ನಾನು ಈ ಪಾಯಿಂಟ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಚೂಸ್ ಮಾಡೋದ್ರಲ್ಲಿ ಅಂತ ತಿಳ್ಕೊಂಡು ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ಥರ ಪ್ರಾಪರ್ಟಿ ಟಿಪ್ಸ್ ಬಗ್ಗೆ, ರಿಯಲ್ ಎಸ್ಟೇಟ್ ಬಗ್ಗೆ ನಾನು ವೀಡಿಯೋಸ್ ಹಾಕ್ತಾಯಿರ್ತೀನಿ. ನಿಮಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಆಗ
ನೀವು ನನ್ನ ವೀಡಿಯೋಸ್ನ ನೋಡೋದು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.